ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ದಾವಣಗೆರೆಯಲ್ಲಿದ್ದೀವಿ. ದಾವಣಗೆರೆ ಅಂದ ತಕ್ಷಣ ನೆನಪಾಗದೆ ಬೆಣ್ಣೆ ದೋಸೆ. ಅಂಥ ಬೆಣ್ಣೆ ದೋಸೆನ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂಥ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ಗೆ ನಾವಿವತ್ತು ಬಂದಿದ್ದೀವಿ. ಓನರ್ನ ಮಾತಾಡ್ಸೋಣ, ಕಸ್ಟಮರ್ನ ಮಾತಾಡ್ಸೋಣ, ಮತ್ತು ಬೆಣ್ಣೆ ದೋಸೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಮೇಡಮ್? ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಯಾವಾಗ ಸ್ಟಾರ್ಟ್ ಆಯ್ತು ಮೇಡಮ್? 1919 ಸ್ಟಾರ್ಟ್ ಆಗಿದ್ದು. ಟೈಮಿಂಗ್ಸ್ ಏನು ಮೇಡಮ್ ಇಲ್ಲಿ? ಬೆಳಗ್ಗೆ 7:30 9. ಅದು ಮೇನ್ ಬ್ರಾಂಚ್ ಬಂದುಬಿಟ್ಟು 9:30 ತನಕ ಇರುತ್ತೆ. ಸಬ್ ಬ್ರಾಂಚ್ ಬಂದುಬಿಟ್ಟು 9. ಇದು ಲಾಸ್ಟ್ ಊಟ 9 o'clock. ಏನೇನೆಲ್ಲ ಸಿಗುತ್ತೆ ನಿಮ್ಮ ಮೇಡಮ್ ನಿಮ್ಮ ಹೋಟೆಲಲ್ಲಿ? ಸರ್ ಮೇನ್ ಬ್ರಾಂಚಲ್ಲಿ ಬಂದುಬಿಟ್ಟು ಬೆಣ್ಣೆ ದೋಸೆ ಖಾಲಿ ದೋಸೆ ಎರಡೇ ಸಿಗೋದು ಸರ್. ಅಲ್ಲಿ ಯಾವುದು ಬೇರೆ ಮಸಾಲೆ ದೋಸೆ ಅವೆಲ್ಲ ಏನೂ ಇಲ್ಲ. ಬಟ್ ಸಬ್ ಬ್ರಾಂಚಸ್ಸಲ್ಲಿ ಏನಿದಾವಲ್ಲ, ರಾಮನ್ಕೋ ಮತ್ತು ಇಲ್ಲಿ ಇದು SS ಲೇಔಟ್, ಇವು ಸಬ್ ಬ್ರಾಂಚು. ಇಲ್ಲಿ ಮಾತ್ರ ಮಸಾಲೆ ದೋಸೆ, ಆಮೇಲೆ ಓಪನ್ ದೋಸೆ, ಬೆಣ್ಣೆ ದೋಸೆ, ಖಾಲಿ ದೋಸೆ ಇಷ್ಟು ಸಿಗುತ್ತೆ. ಇಲ್ಲಿ ಸ್ವಲ್ಪ ಬೇರೆ ವೆರೈಟೀಸ್ ಇಲ್ಲಿ ಸಿಗುತ್ತೆ ಸಬ್ ಬ್ರಾಂಚಲ್ಲಿ. ಮೇನ್ ಬ್ರಾಂಚಲ್ಲಿ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಬರೀ ಬೆಣ್ಣೆ ದೋಸೆ ಮತ್ತು ಖಾಲಿ ದೋಸೆ ಎರಡೇ ಕೊಡೋದು. ನಿಮ್ಮ ಹೋಟೆಲಲ್ಲಿ ಜಾಸ್ತಿ ಮೂವಿಂಗ್ ಇರುವಂಥ ಐಟಮ್ ಯಾವುದು? ಬೆಣ್ಣೆ ದೋಸೆನೇ ಸರ್. ಬೆಣ್ಣೆ ದೋಸೆ. ಇಲ್ಲ ಎಕ್ಸ್ಟ್ರಾ ಖಾಲಿ. ಒಂದು ಸಿಂಗ ಮಸ ಮಾಡೋ ಬೆಣ್ಣೆ ಸ್ವೀಟಿ ಕೊಡು ಅಷ್ಟು. ಇಲ್ಲ ಯಾಕೆ ಮಾಡು. ನೆಕ್ಸ್ಟ್ 4 ಬೆಣ್ಣೆ ಹಾಕಿ. ಯಾಕೆ ನೋಡೋಣ? ಜೂಮ್ ಮಾಡೋಣ. ಏನು ಜೂಮ್ ಮಾಡೋಕ್ಕೆ ಒಳ್ಳೆ ಸ್ಮೈಲ್ ಮಾಡ್ಬೋದು. ಡಬಲ್ ಬಿಳಿ ಕೊಡೋದು ನೋಡಿ.
ಬೆಣ್ಣೆ ದೋಸೆ ಅಂತಂದರೆ ಸಖತ್ತು ಸಿಕ್ಕಾಪಟ್ಟೆ ಬೆಣ್ಣೆ ಹಾಕ್ತಾರೆ. ಮಾಡುವಾಗಲೇ ನಾನು ಪಲ್ಯ ಹಾಕ್ತೀನಿ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಮತ್ತು ಕೊಬ್ಬರಿ ಚಟ್ನಿ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸಖತ್ ಕ್ರಿಸ್ಪಿ ಆಗಿದೆ, ಮೆತ್ತಗಿಲ್ಲ. ಮತ್ತು ಆಲೂಗಡ್ಡೆ ಪಲ್ಯಗೆ ಮಸಾಲೆ ಏನು ಕೊಬ್ಬರಿ ಚಟ್ನಿ ಸ್ವಲ್ಪ ಖಾರ ಇದೆ, ಮತ್ತು ದೋಸೆನೂ ಮೆತ್ತಗಿಲ್ಲ, ಸಖತ್ ಕ್ರಿಸ್ಪಿಯಾಗಿದೆ. ನೀವೇನಾದರೂ ದಾವಣಗೆರೆ ಬಂದಿದ್ದರೆ ಖಂಡಿತವಾಗಿ ಈ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಿ. ನೀವು ಬೆಂಗಳೂರವರಾಗಿದ್ದರೆ ಬೆಂಗಳೂರಲ್ಲಿ ವಿಜಯನಗರಲ್ಲಿ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಅಲ್ಲಿ ಒಂದು ಬ್ರ್ಯಾಂಚ್ ಇದೆ. ಮತ್ತು ದಾವಣಗೆರೆಯಲ್ಲಿ 3 ಬ್ರಾಂಚಸ್ ಇದ್ದಾವೆ. ನೀವು 3 ಬ್ರಾಂಚಸಲ್ಲಿ ಯಾವುದೇ ಹೋಗಿ ನೀವು ಬೆಣ್ಣೆ ದೋಸೆನ ಟೇಸ್ಟ್ ಮಾಡ್ಬೋದು.